ದಳಪತಿಗಳ ದೊಡ್ಡ ಶಕ್ತಿ ಇವತ್ತು ಕುಂದಿದಂತೆ ಆಗಿದೆ. ಒಂದು ಮನೆಯಲ್ಲಿ ಒಬ್ಬ ಪುರುಷ ಯಶಸ್ವಿಯಾಗಬೇಕು ಅಂದರೆ ಅವನ ಸಮಾನವಾಗಿ ಸಹಕಾರ, ಬೆಂಬಲ ಎಲ್ಲವೂ ಕೂಡ ಶ್ರೀಮತಿಯಿಂದ ಲಭ್ಯವಾದರೆ ಮಾತ್ರವೇ ಆತನ ಯಶಸ್ಸು ದುಪ್ಪಟ್ಟಾಗುವಂಥದ್ದು. ರಾಜಕೀಯದಲ್ಲಿ ದೇವೇಗೌಡರು ದೊಡ್ಡ ಶಕ್ತಿ. ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು. ಇಂಥ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂತಹ ಸಂದರ್ಭದಲ್ಲಿ ಮನೆಯ ವಾತಾವರಣ ಶಾಂತವಾಗಿ ಪ್ರೀತಿಯಿಂದ ಕೂಡಿದ್ದು, ಅದರ ಜೊತೆಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮನೆಯಿಂದ ಶಕ್ತಿ ಸಿಕ್ಕಾಗ ಮಾತ್ರನೇ ಇದೆಲ್ಲವೂ ಕೂಡ ಸುಸೂತ್ರವಾಗಿ ರಾಜಕೀಯದಲ್ಲಿ ಯಶಸ್ಸು ಸಿಗೋದಕ್ಕೆ ಸಾಧ್ಯ. ಆ ವಿಷಯದಲ್ಲಿ ಚೆನ್ನಮ್ಮ ದೇವೇಗೌಡರನ್ನ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ತಾರೆ. ದೇವೇಗೌಡರ ವಿರೋಧ ಪಕ್ಷದ ಸದಸ್ಯರಾಗಿರಲಿ, ರಾಜಕೀಯ ಎದುರಾಳಿಗಳಾಗಿರಲಿ, ಯಾರೇ ಮನೆಗೆ ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸತ್ಕರಿಸ್ತಾ ಇದ್ರು, ಅವ್ರನ್ನ ಕಾಣ್ತಾ ಇದ್ರು. ಅವರ ಆತಿಥ್ಯವನ್ನು ಪ್ರತಿಯೊಬ್ಬರು ಕೂಡ ಇವತ್ತಿಗೂ ನೆನೆಸ್ಕೊಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಬ್ಬ ಸಂಪೂರ್ಣ ಗೃಹಿಣಿಯಾಗಿ ತಮ್ಮ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ಆಯಾಮದಲ್ಲೂ ಕೂಡ ನೆರವೇರಿಸಿರುವಂಥ ಒಂದು ಹೆಗ್ಗಳಿಕೆ, ಕೀರ್ತಿ, ಆ ಶ್ರೇಯ ಚೆನ್ನಮ್ಮ ದೇವೇಗೌಡರಿಗೆ ಸಲ್ಲುತ್ತೆ. ಇವತ್ತು ಕೂಡ ಅವರು ಇಹಲೋಕವನ್ನು ತ್ಯಜಿಸುವಂತಹ ಸಂದರ್ಭದಲ್ಲಿ ದೇವೇಗೌಡರೇ ಅವರ ಪಕ್ಕದಲ್ಲಿ ಕೂತಿದ್ದು ಸುಮಾರು ಗಂಟೆಗಳ ಕಾಲ ಅವರನ್ನು ದಿಟ್ಟಿಸಿ ನೋಡ್ತಾ, ಅವರ ಹಣೆಗೆ ಕುಂಕುಮವನ್ನು ಇಟ್ಟು ಹೂವನ್ನು ಮುಡಿಸಿ, ಅವರ ಇಬ್ಬರ ಬಾಂಧವ್ಯ, ಅನ್ಯೋನ್ಯತೆ ಆ ಮಟ್ಟಕ್ಕಿತ್ತು. ಯಾಕಂದರೆ ದೇವೇಗೌಡರದ್ದು ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಕುಟುಂಬ. ಇಂಥ ದೊಡ್ಡ ಕುಟುಂಬದ ಕುಡಿಗಳೇನಿದ್ದಾರೆ ಅವರಿಗೆ ಸರಿಯಾದಂಥ ದಾರಿಯನ್ನು ಹಾಕಿಕೊಟ್ಟಂಥ ಆ ಕೀರ್ತಿ, ಆ ಶ್ರೇಯ ಅದೆಲ್ಲವೂ ಕೂಡ ಚೆನ್ನಮ್ಮ ದೇವೇಗೌಡರಿಗೆ ಸಲ್ಲುತ್ತೆ. ರಾಜಕೀಯ ಇಡೀ ಕುಟುಂಬದ ತುಂಬ ಆವರಿಸಿದ್ರು ಕೂಡ ಪ್ರತಿದಿನ ರಾಜಕೀಯವನ್ನೇ ಜೀವಿಸ್ತಾ ಇದ್ದಂಥ ಕುಟುಂಬ ಆಗಿದ್ರೂ ಕೂಡ ಚೆನ್ನಮ್ಮ ದೇವೇಗೌಡರ ಒಂದು ಚಿಕ್ಕ ಕಾಂಟ್ರವರ್ಸಿ ಕೂಡ ಇಲ್ಲ. ಇವತ್ತುವರೆಗೂ ಕೂಡ ಒಂದು ದುರ್ಬೀನ್ ಹಾಕಿ ಹುಡುಕಿದ್ರೂ ಕೂಡ ಯಾರ ಬಗ್ಗೆನೋ, ಅಂದರೆ ರಾಜಕೀಯ ಎದುರಾಳಿಗಳ ಬಗ್ಗೆ ಮಾತನಾಡಿರುವಂಥದ್ದಾಗಲಿ ಅಥವಾ ಇನ್ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿ ಆಗಲಿ ಕ್ರಿಯೇಟ್ ಮಾಡುವಂಥದ್ದು ಯಾವುದೂ ಕೂಡ ಇವತ್ತುವರೆಗೂ ಅದು ಸಿಗೋದೂ ಇಲ್ಲ, ಸಿಗೋಕ್ಕೆ ಸಾಧ್ಯನೂ ಇಲ್ಲ. ಅಂಥ ವ್ಯಕ್ತಿತ್ವ ಇವತ್ತು ನಮ್ಮನ್ನಾಗಲಿದೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯ ನಾಯಕರು ಮಣಿಪಾಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಶಾಸಕಿ ಕರೆಮ್ಮ ನಾಯ್ಕ್ ಅವರು ಕೂಡ ಆಗಮಿಸಿದ್ದಾರೆ. JDLP ನಾಯಕ ಸುರೇಶ್ ಬಾಬು ಕೂಡ ಮಣಿಪಾಲ ಆಸ್ಪತ್ರೆಗೆ ಬಂದು ಚೆನ್ನಮ್ಮರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ದೃಶ್ಯಗಳಲ್ಲಿ ಅದನ್ನು ಕೂಡ ಗಮನಿಸ್ಬೋದು. ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಮಣಿಪಾಲ ಆಸ್ಪತ್ರೆಯಿಂದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಂಜಾವಧೂತ ಶ್ರೀಗಳು ಕೂಡ ಈಗ ಆಗಮಿಸಿ ದರ್ಶನವನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಗೆ ಬಂದು ಚೆನ್ನಮ್ಮರ ಅಂತಿಮ ದರ್ಶನವನ್ನು ಅವರು ಪಡಿತಾ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಯ ನಂತರ ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳಾದ ನಂತರ ಸಾರ್ವಜನಿಕರ ದರ್ಶನಕ್ಕೆ ಪದ್ಮನಾಭನಗರದ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನಮ್ಮಲ್ಲೂ ಕೂಡ ಅತಿಥಿಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ನೆನೆಸ್ಕೊಳ್ಳುವಂಥದ್ದು ಅವರ ದೈವ ಭಕ್ತಿಯಿಂದ. ಆ ದೈವ ಭಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಪ್ರತಿನಿತ್ಯ ಕುಟುಂಬದ ಶ್ರೇಯಕ್ಕಾಗಿ, ತಮ್ಮ ಕುಟುಂಬದ ರಾಜಕೀಯದ ಯಶಸ್ಸಿಗಾಗಿ ಪ್ರತಿನಿತ್ಯ ಅವರು ಪೂಜೆಯನ್ನು ಮಾಡ್ತಾ ಇದ್ರು. ಶೃಂಗೇರಿ ಶಾರದಾಂಬೆ ಹಾಗೆ
ಹರದನಹಳ್ಳಿಯ ಈಶ್ವರ ಅವರ ಅಚ್ಚುಮೆಚ್ಚಿನ ದೇವರು. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ಈ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆಗಲೇ ನಿಮಗೆ ಒಂದು ಮಾತನ್ನು ಹೇಳ್ತಾ ಇದೆ, ಅಂದರೆ ದೇವೇಗೌಡರು ಅವರ ಪಕ್ಕದಲ್ಲೇ ಕೂತು ಅವರು ಕೊನೆಯುಸಿರೆಳೆಯುವಂತಹ ಸಂದರ್ಭದಲ್ಲಿ ಅವರ ಹಣೆಗೆ ಕುಂಕುಮ ಇಟ್ಟು ಹೂವನ್ನು ಮುಡಿಸಿ ದಿಟ್ಟಿಸಿ ನೋಡ್ತಾ ಇದ್ರು ಅಂತ. ಬಹುಶಃ ಯಾವುದೇ ಮುತ್ತೈದೆ ಆಗಿದ್ರೂ ಕೂಡ ಈ ರೀತಿಯಾದಂಥ ಒಂದು ಗಳಿಗೆಯನ್ನೇ ಎದುರು ನೋಡುವಂಥದ್ದು. ಕೊನೆ ಕ್ಷಣದಲ್ಲಿ ನನಗೆ ಇಂಥ ರೀತಿಯಾದಂಥ ಒಂದು ಕೊನೆ ಗಳಿಗೆ ಬರಬೇಕು ಅಂತ. ಸೊ ಬಹುಶಃ ಎಲ್ಲೋ ಒಂದು ಕಡೆ ದೇವರು ಆ ರೀತಿಯಾದಂಥದ್ದನ್ನು ಕರುಣಿಸಿಕೊಟ್ಟಿದ್ದಾನೆ. ಇದೊಂದು ಎಲ್ಲೋ ಒಂದು ಕಡೆ ಅವರ ಪೂಜೆ, ಪ್ರಾರ್ಥನೆ, ದೈವ ಭಕ್ತಿಗೆ ದೇವರು ಕೊಟ್ಟಿರುವಂಥ ಕೊನೆಯ ಚಿಕ್ಕ ಕಾಣಿಕೆ ಅಂತ ಹೇಳಬಹುದು. ಆಗಲೇ ಜಿ ಟಿ ದೇವೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ರು, ದೇವೇಗೌಡರು ಹಾಗೆ ಚೆನ್ನಮ್ಮನವರು. ಊಟಕ್ಕೆ ಕೂತ್ಕೊಂಡ್ರೆ ಇಬ್ಬರು ಒಟ್ಟಿಗೆ ಮಾಡುವಂಥದ್ದು. ಅಷ್ಟು ಅನ್ಯೋನ್ಯವಾಗಿ ಅವರ ಹೆಜ್ಜೆಗೆ ಹೆಜ್ಜೆ ಹಾಕ್ತಾ ಸುದೀರ್ಘವಾಗಿ ತುಂಬು ಜೀವನವನ್ನು ಸಾಗಿಸಿದ್ರು, ಅನ್ಯೋನ್ಯವಾಗಿದ್ದರು. ಈಗಲೂ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ನಾವು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಇಂಥ ಇಳಿ ವಯಸ್ಸಿನಲ್ಲೂ ಅವರು ದೇವೇಗೌಡರ ಜೊತೆಗೆ ಬರ್ತಾ ಇದ್ರು. ದಂಪತಿ ಇಬ್ಬರಿಗೂ ಕೂಡ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಜೊತೆಯಾಗಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಸಾಕ್ತಾ ಇದ್ರು. ಆದರೆ ಇವತ್ತು ದೊಡ್ಡ ಗೌಡ್ರಿಗೆ ಪತ್ನಿ ವಿಯೋಗ ಉಂಟಾಗಿದೆ. ಚೆನ್ನಮ್ಮ ದೇವೇಗೌಡರು 85ರ ತುಂಬು ಜೀವನ ನಡೆಸಿದ ನಂತರ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟು ಹಳ್ಳಿಯ ಸೊಗಡಿನಲ್ಲಿ ಬೆಳೆದು ಅಂಥದ್ದೇ ಒಂದು ಸೊಗಡನ್ನು ಸಿಟಿ ಜೀವನಕ್ಕೆ ಬಂದರೂ ಮಕ್ಕಳಿಗೆ ಕಲಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ ಬನ್ನಿ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶ ಆಗಿರೋಂಥದ್ದು. ಈಗ ಅವ್ರ ಸಹೋದರ ವಿಶ್ವನಾಥ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಕಡೆಯದಾಗಿ ಚೆನ್ನಮ್ಮ ಅವ್ರನ್ನ ತಾವು ಯಾವಾಗ ಭೇಟಿ ಮಾಡಿದ್ರಿ, ಏನಂತ ಹೇಳಿದ್ರೆ ತಮ್ಮ ಹತ್ರ? ಸುಮ್ಮನೆ ಮಾಮೂಲಿ ಕ್ಯಾಶುಯಲ್ ಮಾತಾಡಿದ್ರು ಒಂದು 20 ದಿವಸದ ಹಿಂದೆ. ಅದೇ ಹೋದ್ರಾಗ ನಿಮ್ಮ ಮಕ್ಳು ಹೆಂಗವ್ರೆ, ನೀನು ಹೆಂಗಿದೆಯಾ, ಹುಷಾರಾಗಿದೆಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳೋರು. ಅಷ್ಟೇ, ಇನ್ನೇನು ಬೇರೆ ಏನು ಮಾತಾಡ್ತಲ್ಲ. ಅಂದರೆ ಊರ ಕಡೆಯಿಂದೆಲ್ಲ ಕೇಳೋರು, ಊರಿಂದೆಲ್ಲ ಹೆಂಗೆ ಏನು ಅಂತ ಆ ಟೈಪ್ ನಾವು ಕಾಮನ್ನಾಗಿ ಮಾತಾಡಿದ್ವಿ ಅಷ್ಟೇ. ಚಿಕ್ಕಂದಿನಿಂದಲೂ ಅವ್ರ ಅಪಾರವಾದ ದೈವ ಭಕ್ತಿ, ದೇವರು ಅಂದರೆ ತುಂಬ ನಂಬಿಕೆ, ವಿಶ್ವಾಸ, ಅದ್ರ ಜೊತೆ ತುಂಬ ಆರಾಧನೆ ಮಾಡ್ತಾಯಿದ್ರು. ದಿನಕ್ಕೆ 8ರಿಂದ 10 ಗಂಟೆ ಕಾಲ ಪೂಜೆ ಮಾಡ್ತಾಯಿದ್ರು ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾರೆ, ಅವ್ರ ಕುಟುಂಬ ವರ್ಗದವ್ರು ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಹೌದು ಸರ್, ಅವ್ರು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಈಚೆಗೆ ಬರೋದೇ 1 ಗಂಟೆ ಆಗೋದು. ಅವರು ಪೂಜೆ ಎಲ್ಲ ಮುಗಿಸಿ ಆಗ ಯಾರ ಜೊತೆಲೂ ಮಾತಾಡ್ತಾರಲ್ಲ. ಎಲ್ಲ ಮುಗಿದ ಮೇಲೆ ಅವ್ರು ಏನಿದ್ರು ತಿಂಡಿ ತಿನ್ನುವಾಗ ಬನ್ನಿ ತಿಂಡಿ ತಿನ್ನಿ ಅಂತಂದ್ರೆ ಹೊರತು ಅಷ್ಟು ದೇವ್ರ ಬಗ್ಗೆ ಭಾಳ ಇದು. ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ದೇವೇಗೌಡರು ರಾಜಕೀಯವಾಗಿ ದೈತ್ಯ ಶಕ್ತಿ, ಎಲ್ಲೂ ತುಂಬ ದೊಡ್ಡ ಹೆಸರು. ಆದರೆ ಆ ಶಕ್ತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚೆನ್ನಮ್ಮರವರೇ ಕಾರಣ ಅಂತ ಬಂಧು ಬಳಗದವರು ಮತ್ತು ಅಂದರೆ ಸ್ಥಳೀಯರಿರ್ಬೋದು, ಹಾಸನ ಜಿಲ್ಲೆ ಜನರೆಲ್ಲರೂ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನನ್ಸುತ್ತೆ ಸರ್? ಇವಾಗ ನೀವು ಮಾತಾಡ್ತೀರಿ, ಅವ್ರೇನು ಏನೋ ನಿಮಗೂ ಗೊತ್ತು, ಇಡೀ ಇದಕ್ಕೆ ಗೊತ್ತು ಅವರಿಬ್ಬರು ಹೆಂಗೆ, ನಮ್ಮ ಅಕ್ಕ ಹೆಂಗೆ, ನಮ್ಮ ಭಾವ ಹೆಂಗೆ, ಎಲ್ಲ ನಿಮಗೆ ಗೊತ್ತು. ನಿಮಗೆ ಕಡೆಯದ ವಿಷಯ ಯಾವಾಗ ನಿಮಗೆ ಗೊತ್ತಾಗಿದೆ ಈ ಥರ ಅಕ್ಕ ಮೃತಪಟ್ಟಿದ್ದಾರೆ ಅಂತ? ಈಗ 4 ಗಂಟೆಯಲ್ಲಿ ನಾನು ಟಿ ವಿ ನೋಡ್ಕೊಂಡು ಅವರು ಡಾಕ್ಟ್ರನ್ನ ಹೇಳ್ತಾಯಿದ್ರು, ಎಲ್ಲ ಹುಷಾರಾಗಿದ್ದಾರೆ ಈಗ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ. ಇದರಲ್ಲಿ ಖುಷಿಲಿ ನಾನು ಸದ್ಯ ನಮ್ಮ ಅಕ್ಕ ಮನೆಗೆ ಬರ್ತಾರಲ್ಲ ಅಂತ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೆ. ಹಿಂಗೆ ಆದಮೇಲೆ ಮತ್ತೆ ವಾಪಸ್ ಬಂದೆ. ಈಗ ನಾಳೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ನಡೀತಾರೆ ಅಂತಂದರೆ, ಈಗ ಪಾರ್ಥಿವ ಶರೀರ ಒಳನರಸೀಪುರಕ್ಕೆ ತರ್ತಾರೆ, ಇಲ್ಲ ಹರದಳ್ಳಿ ತರ್ತಾರೆ? ತಮಗೇನು ಪ್ರಾಥಮಿಕವಾಗಿ ಏನು ಮಾಹಿತಿ ಇದೆ ತಮಗೆ? ಇಲ್ಲ ಸರ್, ಏನಿಲ್ಲ, ಗೊತ್ತಿಲ್ಲ ನನಗೆ. ಈಗ ತಿಳ್ಕೋಬೇಕು ಏನು ಅಂತೇಳಿ.
ಏನು ಅಂತ ಗೊತ್ತಿಲ್ಲ. ನಮ್ಮ ಕುಟುಂಬಕ್ಕಲ್ಲ, ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ನನ್ನ ಸಹೋದರಿ ಚೆನ್ನಮ್ಮ ಇದ್ರು, ಅವರೊಂಥರ ಶಕ್ತಿ ಇದ್ದಂಗೆ. ಅವ್ರನ್ನ ಕಳ್ಕೊಂಡು ನಮಗೆ ಸಾಕಷ್ಟು ದುಃಖ ಆಗ್ತಾಯಿದೆ ಅಂತಲೂ ಕೂಡ ಅವರ ಸಹೋದರ ಆದಂಥ ವಿಶ್ವನಾಥ್ ಹೇಳ್ತಾ ಇರ್ತದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್. ಈಗ ಜಸ್ಟ್ ಅವರ ಸಹೋದರ ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇದ್ರು, ಅವರು ಪೂಜೆಗೆ ಕೂತ್ಕೊಂಡ್ರೆ ಒಂದು ದಿನದಲ್ಲಿ ಪ್ರತಿ ದಿನ 8 ಗಂಟೆ ಮಿನಿಮಮ್ ಅವರು ಪೂಜೆ ಮಾಡೋರು ಅಂತ ಹೇಳಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ದೇವರನ್ನು ನಂಬ್ತಾ ಇದ್ರು, ದೈವ ಭಕ್ತರಾಗಿದ್ದರು. ನೋಡಿ, 2001ರಲ್ಲಿ ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ, ಆ್ಯಸಿಡ್ ಅಟ್ಯಾಕ್ ಆದಂಥ ವೇಳೆ ಈಶ್ವರ ದೇವಸ್ಥಾನದಲ್ಲೇ ಇದ್ದಂಥ ಒಂದು ಘಳಿಗೆ ಅದು, ಶಿವರಾತ್ರಿಯ ಸಂಭ್ರಮ. ಆ ಸಂದರ್ಭದಲ್ಲಿ ಸುಮಾರು ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಯಿತು. ಆಗಲೂ ಅವರು ದೇವರ ಸನ್ನಿಧಿಯಲ್ಲೇ ಇದ್ದದ್ದು. ನಿನ್ನೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಮಾತನಾಡುವಂಥ ವೇಳೆ ಕೂಡ ಹೇಳಿದರು, ಯಾವ ದೇವರು ಅವರನ್ನು 2001ರಲ್ಲಿ ಅಂದರೆ 25 ವರ್ಷಗಳ ಹಿಂದೆ ಯಾವ ಶಕ್ತಿ ಅವ್ರನ್ನ ಕಾಪಾಡಿತ್ತೋ ಈಗಲೂ ಅದೇ ಶಕ್ತಿ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಇಂಥ ಕಷ್ಟದ ಪರಿಸ್ಥಿತಿಯನ್ನು ಅವ್ರು ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸವಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ದುರಾದೃಷ್ಟವಶಾತ್ ಆ ಶಕ್ತಿ ಕೂಡ ಇವತ್ತು ಕೈ ಚೆಲ್ಲಿತ್ತು. ಚೆನ್ನಮ್ಮ ಅವರು ಇವತ್ತು 5 ಗಂಟೆಯ ಸುಮಾರಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ದೇವೇಗೌಡರ ಕುಟುಂಬ ರಾಜಕೀಯದಲ್ಲಿ, ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಕುಟುಂಬ. ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು. ನಂತರ ಅವರ ಮಕ್ಕಳಾದಂಥ ಎಚ್ ಡಿ ರೇವಣ್ಣ ಅವರು ಸತತವಾಗಿ MLA ಆಗಿದ್ದಾರೆ, ಸಚಿವರಾಗಿದ್ದವರು. ಹಾಗೂ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ, ಪ್ರಸ್ತುತ ಕೇಂದ್ರ ಸಚಿವರು. ಪ್ರಭಾವಿ ಕುಟುಂಬದಿಂದ ಬಂದಿದ್ದರೂ ಕೂಡ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಚೆನ್ನಮ್ಮನವರು ಮಾತನಾಡಿರುವಂಥದ್ದಾಗಲಿ, ರಾಜಕೀಯವೇ ಸುತ್ತುವರೆದಿದ್ರೂ ಕೂಡ ಅವರ ಕುಟುಂಬದ ಸುತ್ತಮುತ್ತ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದಾಗಲಿ, ಎಲ್ಲೂ ಕೂಡ ನಿಮಗೆ ಹುಡುಕಿದ್ರೂ ಸಿಗೋದಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ರಾಜಕೀಯವನ್ನು ಪ್ರತಿನಿತ್ಯ ಉಸಿರಾಡ್ತಾರೆ. ಹಾಗೆ ರಾಜಕೀಯದಲ್ಲೇ ತೊಡಗಿರುವಂಥವ್ರು, ಅದು ಅವ್ರಿಗೆ ಸೀಮಿತ, ನನಗಲ್ಲ ಅದು ಅನ್ನುವಂಥ ಒಂದು ಮೈಂಡ್ ಸೆಟ್ ಚೆನ್ನಮ್ಮನವ್ರದ್ದು. ಜೊತೆಗೆ ಆ ಮಾತೃ ಛಾಯೆ ಪ್ರತಿಯೊಬ್ಬರ ಮೇಲೂ ಕೂಡ ಅದು ಬೀರ್ತಾ ಇತ್ತು. ರಾಜಕೀಯ ಇರುವಂಥದ್ದು ಯಾರಿದ್ದಾರೋ ರಾಜಕೀಯದಲ್ಲಿ ಅವರಿಗೆ ಸಂಬಂಧಪಟ್ಟಿದ್ದದು, ನನಗಲ್ಲ ಅದು. ಮನೆಗೆ ಯಾರೇ ಬಂದರು, ಬೇರೆ ಪಕ್ಷದವರಾಗಿರ್ಬೋದು, ರಾಜಕೀಯ ಎದುರಾಳಿಗಳಾಗಿರಬಹುದು, ಬಂದಂತಹ ಸಂದರ್ಭದಲ್ಲೂ ಮನೆಗೆ ಬಂದಂತಹ ಅತಿಥಿಗಳಿಗೆ ಏನು ಸತ್ಕಾರ ಸಿಗಬೇಕೋ ಆ ಸತ್ಕಾರವನ್ನು ಅವ್ರು ನೀಡ್ತಾ ಇದ್ರು. ಇವರು ನಮ್ಮ ಪಕ್ಷದವರು ಅಥವಾ ಬೇರೆ ಪಕ್ಷದವರು, ಇದು ಯಾವುದೇ ಭೇದ ಭಾವವನ್ನು ಅವರು ಮಾಡ್ತಾ ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.